ಕುಟುಂಬದ ಸಮೇತ ಊರಿಗೆ ಹೊರಟಿದ್ದಾರೆ ಜನರು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಸಂಕ್ರಾಂತಿ ಹಬ್ಬಕ್ಕಾಗಿ ಜನ ಊರಿನತ್ತ ಹೊರಟಿದ್ದಾರೆ. ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಆಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ಅಂತ ಜನ ಊರಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಬಸ್ಸುಗಳ ಕೊರತೆ ಉಂಟಾಗಿದೆಯಾ, ಏನಿದೆ ಸಿಚುವೇಶನ್ ತಿಳ್ಕೊಳ್ಳೋಣ. ಅಲ್ಲಿ ಸಿಕ್ಕಾಪಟ್ಟೆ ಜನ ಊರಿನತ್ತ ಪ್ರಯಾಣ ಮಾಡ್ತಾ ಇದ್ದಾರೆ. ಕುಟುಂಬ ಸಮೇತ ಊರಿಗೆ ಹೊರಟಿದ್ದಾರೆ ಜನ. ಇವತ್ತು ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಬೆಂಗಳೂರು ಒಂದು ಸ್ವಲ್ಪ ಮಟ್ಟಿಗೆ ಖಾಲಿ ಆಗುತ್ತೆ. ಯಾಕಂತಂದರೆ ಜನ ಎಲ್ಲ ಊರ ಕಡೆ ಹೊರಟ್ಬಿಡ್ತಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮೆಜೆಸ್ಟಿಕ್ನಿಂದ. ವೀರೇಶ್, ಯಾವ ರೀತಿನಲ್ಲಿದೆ ಸಂಕ್ರಾಂತಿ ಹಬ್ಬದ ಒಂದು ಮೂಡ್ ಮೆಜೆಸ್ಟಿಕ್ನಲ್ಲಿ, ಯಾವ ರೀತಿನಲ್ಲಿದೆ? ಶ್ರೀಲಕ್ಷ್ಮಿ, ನಾಳೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಜೋರಾಗಿದೆ. ಹೀಗಾಗಿ ತಮ್ಮ ಊರುಗಳತ್ತ ಜನರು ಹೊರಟಿದ್ದಾರೆ. ನಾನು ಆ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣ ಟರ್ಮಿನಲ್ 1ರಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ಬಳ್ಳಾರಿ, ಶಿರಗುಪ್ಪ, ರಾಯಚೂರು, ಸಿನ್ನೂರು, ದೇವದುರ್ಗ, ಸುರಪೂರು, ಯಾದಗಿರಿ, ಕಲಬುರ್ಗ, ಬೀದರ್ ಭಾಗಕ್ಕೆ ಈ ಒಂದು ಬಸ್ಗಳು ಈ ಒಂದು ಟರ್ಮಿನಲ್ ಹೋಗ್ತದೆ. ನೋಡ್ತಿರ್ಬೋದು, ಸಾಕಷ್ಟು ಜನ ಬಸ್ಗಾಗಿ ವೇಟ್ ಮಾಡ್ತಿದ್ದಾರೆ. ಯಾಕಂದರೆ ಕುಟುಂಬ ಸಮೇತ ತಮ್ಮ ಊರುಗಳಲ್ಲಿ ಹಬ್ಬ ಆಚರಣೆ ಮಾಡಬೇಕು. ಯಾಕಂದರೆ ಇದು ವರ್ಷದ ಮೊದಲ ಹಬ್ಬ, ಸಂಕ್ರಾಂತಿ ಹಬ್ಬ. ಮನೆಯಲ್ಲಿ ಜೋರಾಗಿರುತ್ತೆ. ಫ್ಯಾಮಿಲಿ ಜೊತೆ, ಅಪ್ಪ ಅಮ್ಮನ ಜೊತೆ ಸೆಲೆಬ್ರೇಷನ್ ಮಾಡಲು ಇಲ್ಲಿನ ಜನ ಹೋಗ್ತಿದ್ದಾರೆ. ಯಾಕಂದರೆ ತುಂಬ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ವಲಸೆ ಬಂದಿರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಿರ್ತಾರೆ. ಇಂಥ ಹಬ್ಬ ಬಂದರೆ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಬೇಕು. ಮನೆಯಲ್ಲೇ ಇಲ್ಲಿ ಇರೋಕ್ಕಾಗಲ್ಲ, ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತಂತೇನೋ ತಮ್ಮ ಊರುಗಳತ್ತ ಹೋಗ್ತಾರೆ. ನೋಡ್ತಿರ್ಬೋದು, ತುಂಬ ಜನ ಇದೆ. ಸಾಕಷ್ಟು ಬಸ್ಗಳು KSRTC ನಿಯೋಜನೆ ಮಾಡಿದೆ. ಇನ್ನೂ ಬಸ್ ಕೊರತೆ ಉಂಟಾದರೂ ಇನ್ನೂ BMTC ಸಹ ಬಸ್ ಬಿಟ್ಟಿದ್ದಾರೆ. ಹೀಗಾಗಿ ತಮ್ಮ ಊರುಗಳತ್ತ ಇಲ್ಲಿನ ಜನರು ಹೊರಟಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಕುಟುಂಬದ ಸಮೇತ ಊರಿಗೆ ಹೊರಟಿದ್ದಾರೆ ಜನರು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಸಂಕ್ರಾಂತಿ ಹಬ್ಬಕ್ಕಾಗಿ ಜನ ಊರಿನತ್ತ ಹೊರಟಿದ್ದಾರೆ. ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಆಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ಅಂತ ಜನ ಊರಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಬಸ್ಸುಗಳ ಕೊರತೆ ಉಂಟಾಗಿದೆಯಾ, ಏನಿದೆ ಸಿಚುವೇಶನ್ ತಿಳ್ಕೊಳ್ಳೋಣ. ಅಲ್ಲಿ ಸಿಕ್ಕಾಪಟ್ಟೆ ಜನ ಊರಿನತ್ತ ಪ್ರಯಾಣ ಮಾಡ್ತಾ ಇದ್ದಾರೆ. ಕುಟುಂಬ ಸಮೇತ ಊರಿಗೆ ಹೊರಟಿದ್ದಾರೆ ಜನ. ಇವತ್ತು ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಬೆಂಗಳೂರು ಒಂದು ಸ್ವಲ್ಪ ಮಟ್ಟಿಗೆ ಖಾಲಿ ಆಗುತ್ತೆ. ಯಾಕಂತಂದರೆ ಜನ ಎಲ್ಲ ಊರ ಕಡೆ ಹೊರಟ್ಬಿಡ್ತಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮೆಜೆಸ್ಟಿಕ್ನಿಂದ. ವೀರೇಶ್, ಯಾವ ರೀತಿನಲ್ಲಿದೆ ಸಂಕ್ರಾಂತಿ ಹಬ್ಬದ ಒಂದು ಮೂಡ್ ಮೆಜೆಸ್ಟಿಕ್ನಲ್ಲಿ, ಯಾವ ರೀತಿನಲ್ಲಿದೆ? ಶ್ರೀಲಕ್ಷ್ಮಿ, ನಾಳೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಜೋರಾಗಿದೆ. ಹೀಗಾಗಿ ತಮ್ಮ ಊರುಗಳತ್ತ ಜನರು ಹೊರಟಿದ್ದಾರೆ. ನಾನು ಆ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣ ಟರ್ಮಿನಲ್ 1ರಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ಬಳ್ಳಾರಿ, ಶಿರಗುಪ್ಪ, ರಾಯಚೂರು, ಸಿನ್ನೂರು, ದೇವದುರ್ಗ, ಸುರಪೂರು, ಯಾದಗಿರಿ, ಕಲಬುರ್ಗ, ಬೀದರ್ ಭಾಗಕ್ಕೆ ಈ ಒಂದು ಬಸ್ಗಳು ಈ ಒಂದು ಟರ್ಮಿನಲ್ ಹೋಗ್ತದೆ. ನೋಡ್ತಿರ್ಬೋದು, ಸಾಕಷ್ಟು ಜನ ಬಸ್ಗಾಗಿ ವೇಟ್ ಮಾಡ್ತಿದ್ದಾರೆ. ಯಾಕಂದರೆ ಕುಟುಂಬ ಸಮೇತ ತಮ್ಮ ಊರುಗಳಲ್ಲಿ ಹಬ್ಬ ಆಚರಣೆ ಮಾಡಬೇಕು. ಯಾಕಂದರೆ ಇದು ವರ್ಷದ ಮೊದಲ ಹಬ್ಬ, ಸಂಕ್ರಾಂತಿ ಹಬ್ಬ. ಮನೆಯಲ್ಲಿ ಜೋರಾಗಿರುತ್ತೆ. ಫ್ಯಾಮಿಲಿ ಜೊತೆ, ಅಪ್ಪ ಅಮ್ಮನ ಜೊತೆ ಸೆಲೆಬ್ರೇಷನ್ ಮಾಡಲು ಇಲ್ಲಿನ ಜನ ಹೋಗ್ತಿದ್ದಾರೆ. ಯಾಕಂದರೆ ತುಂಬ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ವಲಸೆ ಬಂದಿರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಿರ್ತಾರೆ. ಇಂಥ ಹಬ್ಬ ಬಂದರೆ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಬೇಕು. ಮನೆಯಲ್ಲೇ ಇಲ್ಲಿ ಇರೋಕ್ಕಾಗಲ್ಲ, ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತಂತೇನೋ ತಮ್ಮ ಊರುಗಳತ್ತ ಹೋಗ್ತಾರೆ. ನೋಡ್ತಿರ್ಬೋದು, ತುಂಬ ಜನ ಇದೆ. ಸಾಕಷ್ಟು ಬಸ್ಗಳು KSRTC ನಿಯೋಜನೆ ಮಾಡಿದೆ. ಇನ್ನೂ ಬಸ್ ಕೊರತೆ ಉಂಟಾದರೂ ಇನ್ನೂ BMTC ಸಹ ಬಸ್ ಬಿಟ್ಟಿದ್ದಾರೆ. ಹೀಗಾಗಿ ತಮ್ಮ ಊರುಗಳತ್ತ ಇಲ್ಲಿನ ಜನರು ಹೊರಟಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಕುಟುಂಬದ ಸಮೇತ ಊರಿಗೆ ಹೊರಟಿದ್ದಾರೆ ಜನರು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಸಂಕ್ರಾಂತಿ ಹಬ್ಬಕ್ಕಾಗಿ ಜನ ಊರಿನತ್ತ ಹೊರಟಿದ್ದಾರೆ. ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಆಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ಅಂತ ಜನ ಊರಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಬಸ್ಸುಗಳ ಕೊರತೆ ಉಂಟಾಗಿದೆಯಾ, ಏನಿದೆ ಸಿಚುವೇಶನ್ ತಿಳ್ಕೊಳ್ಳೋಣ. ಅಲ್ಲಿ ಸಿಕ್ಕಾಪಟ್ಟೆ ಜನ ಊರಿನತ್ತ ಪ್ರಯಾಣ ಮಾಡ್ತಾ ಇದ್ದಾರೆ. ಕುಟುಂಬ ಸಮೇತ ಊರಿಗೆ ಹೊರಟಿದ್ದಾರೆ ಜನ. ಇವತ್ತು ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಬೆಂಗಳೂರು ಒಂದು ಸ್ವಲ್ಪ ಮಟ್ಟಿಗೆ ಖಾಲಿ ಆಗುತ್ತೆ. ಯಾಕಂತಂದರೆ ಜನ ಎಲ್ಲ ಊರ ಕಡೆ ಹೊರಟ್ಬಿಡ್ತಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮೆಜೆಸ್ಟಿಕ್ನಿಂದ. ವೀರೇಶ್, ಯಾವ ರೀತಿನಲ್ಲಿದೆ ಸಂಕ್ರಾಂತಿ ಹಬ್ಬದ ಒಂದು ಮೂಡ್ ಮೆಜೆಸ್ಟಿಕ್ನಲ್ಲಿ, ಯಾವ ರೀತಿನಲ್ಲಿದೆ? ಶ್ರೀಲಕ್ಷ್ಮಿ, ನಾಳೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಜೋರಾಗಿದೆ. ಹೀಗಾಗಿ ತಮ್ಮ ಊರುಗಳತ್ತ ಜನರು ಹೊರಟಿದ್ದಾರೆ. ನಾನು
ಆ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣ ಟರ್ಮಿನಲ್ 1ರಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ಬಳ್ಳಾರಿ, ಶಿರಗುಪ್ಪ, ರಾಯಚೂರು, ಸಿನ್ನೂರು, ದೇವದುರ್ಗ, ಸುರಪೂರು, ಯಾದಗಿರಿ, ಕಲಬುರ್ಗ, ಬೀದರ್ ಭಾಗಕ್ಕೆ ಈ ಒಂದು ಬಸ್ಗಳು ಈ ಒಂದು ಟರ್ಮಿನಲ್ ಹೋಗ್ತಿದೆ. ನೋಡ್ತಿರ್ಬೋದು ಸಾಕಷ್ಟು ಜನ ಬಸ್ಗಾಗಿ ವೇಟ್ ಮಾಡ್ತಿದ್ದಾರೆ. ಯಾಕಂದರೆ ಕುಟುಂಬ ಸಮೇತ ತಮ್ಮ ಊರುಗಳಲ್ಲಿ ಹಬ್ಬ ಆಚರಣೆ ಮಾಡಬೇಕು. ಯಾಕಂದರೆ ಇದು ವರ್ಷದ ಮೊದಲ ಹಬ್ಬ, ಸಂಕ್ರಾಂತಿ ಹಬ್ಬ. ಮನೆಯಲ್ಲಿ ಜೋರಾಗಿರುತ್ತೆ. ಫ್ಯಾಮಿಲಿ ಜೊತೆ, ಅಪ್ಪ ಅಮ್ಮನ ಜೊತೆ ಸೆಲೆಬ್ರೇಷನ್ ಮಾಡಲು ಇಲ್ಲಿನ ಜನ ಹೋಗ್ತಿದ್ದಾರೆ. ಯಾಕಂದರೆ ತುಂಬ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ವಲಸೆ ಬಂದಿರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಿರ್ತಾರೆ. ಇಂಥ ಹಬ್ಬ ಬಂದರೆ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಬೇಕು, ಮನೆಯಲ್ಲೇ ಇಲ್ಲಿ ಇರೋಕ್ಕಾಗಲ್ಲ, ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತಂತೇನೋ ತಮ್ಮ ಊರುಗಳತ್ತ ಹೋಗ್ತಾರೆ. ನೋಡ್ತಿರ್ಬೋದು ತುಂಬ ಜನ ಇದೆ, ಸಾಕಷ್ಟು ಬಸ್ಗಳು KSRTC ನಿಯೋಜನೆ ಮಾಡಿದೆ. ಇನ್ನೂ ಬಸ್ ಕೊರತೆ ಉಂಟಾದರೂ ಇನ್ನೂ BMTC ಸಹ ಬಸ್ ಬಿಟ್ಟಿದ್ದಾರೆ. ಹೀಗಾಗಿ ತಮ್ಮ ಊರುಗಳತ್ತ ಇಲ್ಲಿನ ಜನರು ಹೊರಟಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್. ಡೀಟೇಲ್ಸ್ಗಾಗಿ ಕುಟುಂಬದ ಸಮೇತ ಊರಿಗೆ ಹೊರಟಿದ್ದಾರೆ ಜನರು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಸಂಕ್ರಾಂತಿ ಹಬ್ಬಕ್ಕಾಗಿ ಜನ ಊರಿನತ್ತ ಹೊರಟಿದ್ದಾರೆ. ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಆಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ಅಂತ ಜನ ಊರಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಬಸ್ಸುಗಳ ಕೊರತೆ ಉಂಟಾಗಿದೆಯಾ, ಏನಿದೆ ಸಿಚುವೇಶನ್ ತಿಳ್ಕೊಳ್ಳೋಣ. ಅಲ್ಲಿ ಸಿಕ್ಕಾಪಟ್ಟೆ ಜನ ಊರಿನತ್ತ ಪ್ರಯಾಣ ಮಾಡ್ತಾ ಇದ್ದಾರೆ. ಕುಟುಂಬ ಸಮೇತ ಊರಿಗೆ ಹೊರಟಿದ್ದಾರೆ ಜನ. ಇವತ್ತು ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಬೆಂಗಳೂರು ಒಂದು ಸ್ವಲ್ಪ ಮಟ್ಟಿಗೆ ಖಾಲಿ ಆಗುತ್ತೆ. ಯಾಕಂತಂದರೆ ಜನ ಎಲ್ಲ ಊರ ಕಡೆ ಹೊರಟ್ಬಿಡ್ತಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮೆಜೆಸ್ಟಿಕ್ನಿಂದ. ವೀರೇಶ್, ಯಾವ ರೀತಿನಲ್ಲಿದೆ ಸಂಕ್ರಾಂತಿ ಹಬ್ಬದ ಒಂದು ಮೂಡ್ ಮೆಜೆಸ್ಟಿಕ್ನಲ್ಲಿ, ಯಾವ ರೀತಿನಲ್ಲಿ ಇದೆ? ಶ್ರೀಲಕ್ಷ್ಮಿ, ನಾಳೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಜೋರಾಗಿದೆ. ಹೀಗಾಗಿ ತಮ್ಮ ಊರುಗಳತ್ತ ಜನರು ಹೊರಟಿದ್ದಾರೆ. ನಾನು ಆ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣ ಟರ್ಮಿನಲ್ 1ರಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ಬಳ್ಳಾರಿ, ಶಿರಗುಪ್ಪ, ರಾಯಚೂರು, ಸಿನ್ನೂರು, ದೇವದುರ್ಗ, ಸುರಪೂರು, ಯಾದಗಿರಿ, ಕಲಬುರ್ಗ, ಬೀದರ್ ಭಾಗಕ್ಕೆ ಈ ಒಂದು ಬಸ್ಗಳು ಈ ಒಂದು ಟರ್ಮಿನಲ್ ಹೋಗ್ತಿದೆ. ನೋಡ್ತಿರ್ಬೋದು ಸಾಕಷ್ಟು ಜನ ಬಸ್ಗಾಗಿ ವೇಟ್ ಮಾಡ್ತಿದ್ದಾರೆ. ಯಾಕಂದರೆ ಕುಟುಂಬ ಸಮೇತ ತಮ್ಮ ಊರುಗಳಲ್ಲಿ ಹಬ್ಬ ಆಚರಣೆ ಮಾಡಬೇಕು. ಯಾಕಂದರೆ ಇದು ವರ್ಷದ ಮೊದಲ ಹಬ್ಬ, ಸಂಕ್ರಾಂತಿ ಹಬ್ಬ. ಮನೆಯಲ್ಲಿ ಜೋರಾಗಿರುತ್ತೆ. ಫ್ಯಾಮಿಲಿ ಜೊತೆ, ಅಪ್ಪ ಅಮ್ಮನ ಜೊತೆ ಸೆಲೆಬ್ರೇಷನ್ ಮಾಡಲು ಇಲ್ಲಿನ ಜನ ಹೋಗ್ತಿದ್ದಾರೆ. ಯಾಕಂದರೆ ತುಂಬ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ವಲಸೆ ಬಂದಿರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಿರ್ತಾರೆ. ಇಂಥ ಹಬ್ಬ ಬಂದರೆ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಬೇಕು, ಮನೆಯಲ್ಲೇ ಇಲ್ಲಿ ಇರೋಕ್ಕಾಗಲ್ಲ, ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತಂತೇನೋ ತಮ್ಮ ಊರುಗಳತ್ತ ಹೋಗ್ತಾರೆ. ನೋಡ್ತಿರ್ಬೋದು ತುಂಬ ಜನ ಇದೆ, ಸಾಕಷ್ಟು ಬಸ್ಗಳು KSRTC ನಿಯೋಜನೆ ಮಾಡಿದೆ. ಇನ್ನೂ ಬಸ್ ಕೊರತೆ ಉಂಟಾದರೂ ಇನ್ನೂ BMTC ಸಹ ಬಸ್ ಬಿಟ್ಟಿದ್ದಾರೆ. ಹೀಗಾಗಿ ತಮ್ಮ ಊರುಗಳತ್ತ ಇಲ್ಲಿನ ಜನರು ಹೊರಟಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್. ಡೀಟೇಲ್ಸ್ಗಾಗಿ ಕುಟುಂಬದ ಸಮೇತ ಊರಿಗೆ ಹೊರಟಿದ್ದಾರೆ ಜನರು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಸಂಕ್ರಾಂತಿ ಹಬ್ಬಕ್ಕಾಗಿ ಜನ ಊರಿನತ್ತ ಹೊರಟಿದ್ದಾರೆ. ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಆಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ಅಂತ ಜನ ಊರಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಬಸ್ಸುಗಳ ಕೊರತೆ ಉಂಟಾಗಿದೆಯಾ, ಏನಿದೆ ಸಿಚುವೇಶನ್ ತಿಳ್ಕೊಳ್ಳೋಣ. ಅಲ್ಲಿ ಸಿಕ್ಕಾಪಟ್ಟೆ ಜನ ಊರಿನತ್ತ ಪ್ರಯಾಣ ಮಾಡ್ತಾ ಇದ್ದಾರೆ. ಕುಟುಂಬ ಸಮೇತ ಊರಿಗೆ ಹೊರಟಿದ್ದಾರೆ ಜನ. ಇವತ್ತು ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಬೆಂಗಳೂರು ಒಂದು ಸ್ವಲ್ಪ ಮಟ್ಟಿಗೆ ಖಾಲಿ ಆಗುತ್ತೆ. ಯಾಕಂತಂದರೆ ಜನ ಎಲ್ಲ ಊರ ಕಡೆ ಹೊರಟ್ಬಿಡ್ತಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮೆಜೆಸ್ಟಿಕ್ನಿಂದ. ವೀರೇಶ್, ಯಾವ ರೀತಿನಲ್ಲಿದೆ ಸಂಕ್ರಾಂತಿ ಹಬ್ಬದ ಒಂದು ಮೂಡ್ ಮೆಜೆಸ್ಟಿಕ್ನಲ್ಲಿ, ಯಾವ ರೀತಿನಲ್ಲಿ ಇದೆ? ಶ್ರೀಲಕ್ಷ್ಮಿ, ನಾಳೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಜೋರಾಗಿದೆ. ಹೀಗಾಗಿ ತಮ್ಮ ಊರುಗಳತ್ತ ಜನರು ಹೊರಟಿದ್ದಾರೆ. ನಾನು ಆ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣ ಟರ್ಮಿನಲ್ 1ರಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ಬಳ್ಳಾರಿ, ಶಿರಗುಪ್ಪ, ರಾಯಚೂರು, ಸಿನ್ನೂರು, ದೇವದುರ್ಗ, ಸುರಪೂರು, ಯಾದಗಿರಿ, ಕಲಬುರ್ಗ, ಬೀದರ್ ಭಾಗಕ್ಕೆ ಈ ಒಂದು ಬಸ್ಗಳು ಈ ಒಂದು ಟರ್ಮಿನಲ್ ಹೋಗ್ತಿದೆ. ನೋಡ್ತಿರ್ಬೋದು ಸಾಕಷ್ಟು ಜನ ಬಸ್ಗಾಗಿ ವೇಟ್ ಮಾಡ್ತಿದ್ದಾರೆ. ಯಾಕಂದರೆ ಕುಟುಂಬ ಸಮೇತ ತಮ್ಮ ಊರುಗಳಲ್ಲಿ ಹಬ್ಬ ಆಚರಣೆ ಮಾಡಬೇಕು. ಯಾಕಂದರೆ ಇದು ವರ್ಷದ ಮೊದಲ ಹಬ್ಬ, ಸಂಕ್ರಾಂತಿ ಹಬ್ಬ. ಮನೆಯಲ್ಲಿ ಜೋರಾಗಿರುತ್ತೆ.